ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳುವುದರ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆ ಮಾಡುವ ಮೂಲಕ ಬರಮಾಡಿಕೊಂಡು ಡೊಳ್ಳು ಅಲಗೆ ಬಾರಿಸುತ್ತಾ ಮೆರವಣಿಗೆ ವಿದ್ಯಾರ್ಥಿಗಳಿಂದ ಮೆರವಣಿಗೆ ಮಾಡಿಸುತ್ತಾ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಹೆಬ್ಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಶಾಲೆಯ ಮಕ್ಕಳು ಸ್ವತಂತ್ರ ಹೋರಾಟಗಾರರ ಈ ರೀತಿಯಲ್ಲಿ ವೇಷಭೂಷಣ ಧರಿಸಿ ಬಾವುಟ ಹಿಡಿದು ಜೈ ಭೀಮ್ ಅಂತ ಕೂಗುತ್ತಾ ಜಾಥಾದಲ್ಲಿ ಪಾಲ್ಗೊಂಡಿದ್ರು. ಹಾಗೆ ಹೆಬ್ಬಾಳ ಗ್ರಾಮದ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಂದ, ದಲಿತ ಸಂಘಟನೆಯವರಿಂದ, ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪಂಚಾಯಿತಿ ಪಿಡಿಒ ಆದ ಮಲ್ಲಿಕಾರ್ಜುನ್ ರವರು ಕೋರೆ ಮತ್ತು ಸಂವಿಧಾನದ ಪೀಠಿಕೆಯನ್ನು ಓದಿದ್ರು. ಹಾಗೆ ದಲಿತ ಸಂಘರ್ಷ ಸಂಘಟನೆಯವರು, ಅಧಿಕಾರಿಗಳು ಸಂವಿಧಾನದ ಬಗ್ಗೆ ಕುರಿತು ಸವಿಸ್ತಾರವಾಗಿ ಮಾತನಾಡಿದ್ರು. ವಿದ್ಯಾರ್ಥಿಗಳು ಸೀರೆ ಉಟ್ಟು ಕಳಸದವರು ಮೂಲಕ ಗಮನವನ್ನ ಸೆಳೆದ್ರು. ಈ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು ಮತ್ತು ದಲಿತ ಸಂಘಟನೆಯ ಕಾರ್ಯಕರ್ತರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಹೆಬ್ಬಾಳ ಗ್ರಾಮದವರು ಭಾಗಿಯಾಗಿದ್ರು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶುದ್ಧಿ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭಾರತ್. ಸಂವಿಧಾನವ ಸೃಷ್ಟಿಸಿದರು ಭೀಮರು ನಮ್ಮ ಸಂವಿಧಾನವ, ಲೋಕದೋಳ್ ಉತ್ತಮ ಅದ್ವಿತೀಯ ಗ್ರಂಥವ, ಲೋಕದೋಳ್ ಉತ್ತಮ ಅದ್ವಿತೀಯ ಗ್ರಂಥವ. ದುಷ್ಟರಿಗೆ ಶಿಕ್ಷೆಯ, ಶಿಷ್ಟರಿಗೆ ರಕ್ಷೆಯ, ಭ್ರಷ್ಟರ ಹತ್ತಿಕ್ಕುವ ಸ್ಪಷ್ಟತೆಯ ನ್ಯಾಯ, ಭ್ರಷ್ಟರ ಹತ್ತಿಕ್ಕುವ ಸ್ಪಷ್ಟತೆಯ ನ್ಯಾಯ. ಇಷ್ಟಪಟ್ಟು ಕಷ್ಟದಿಂದ ಉದಯಿಸಿಹ ಮಣಿಯ, ಇಷ್ಟಪಟ್ಟು ಕಷ್ಟದಿಂದ ಉದಯಿಸಿಹ ಮಣಿಯ, ರಾಷ್ಟ್ರದ ಮನಗೆದ್ದ ಔನ್ನತ್ಯದ ಅಕ್ಷಯ, ರಾಷ್ಟ್ರದ ಮನಗೆದ್ದ ಔನ್ನತ್ಯದ ಅಕ್ಷಯ. ನೀತಿ ನಿಯಮ ವಿಧಿ ವಿಧಾನಗಳ ಲಿಖಿತ ಆಗರ, ಯಾವುದಕ್ಕೂ ಕಮ್ಮಿ ಇಲ್ಲ ಸಂಪೂರ್ಣ ಸಾಗರ, ಯಾವುದಕ್ಕೂ ಕಮ್ಮಿ ಇಲ್ಲ ಸಂಪೂರ್ಣ ಸಾಗರ. ಅನ್ಯಾಯಕ್ಕೆ ಕೊನೆ ಮಾಡುವ ನ್ಯಾಯದಾಕರ, ಅನ್ಯಾಯಕ್ಕೆ ಕೊನೆ ಮಾಡುವ ನ್ಯಾಯದಾಕರ, ಗೌರವಿಸಿ ಪ್ರೀತಿಸಿ ಸಂವಿಧಾನದ ಹಂದರ, ಗೌರವಿಸಿ ಪ್ರೀತಿಸಿ ಸಂವಿಧಾನದ ಹಂದರ. ಎಲ್ಲರೊಂದೇ ಎನ್ನುವ ನ್ಯಾಯ ಮುದ್ರೆಯು
ಸಾಕ್ಷಿಯೋಳ್ ನ್ಯಾಯ ನೀಡೋ ನ್ಯಾಯ ದೇವತೆಯು, ಸಾಕ್ಷಿಯೋಳ್ ನ್ಯಾಯ ನೀಡೋ ನ್ಯಾಯ ದೇವತೆಯು, ಅನ್ಯಾಯಕ್ಕೆ ಶಿಕ್ಷೆಯು ವಿಧಿ ಲಿಖಿತವು, ಯಾರಿದ್ದರೇನಂತೆ ತಪ್ಪದು ಕಾಲ್ಚಕ್ರವು, ಯಾರಿದ್ದರೇನಂತೆ ತಪ್ಪದು ಕಾಲ್ಚಕ್ರವು. ಅಂದು ಇಂದು ಮುಂದೆಯೂ ಒಂದೇ ಎಲ್ಲರೂ, ಅಂದು ಇಂದು ಮುಂದೆಯೂ ಒಂದೇ ಎಲ್ಲರೂ, ಒಂದೇ ಮಾತರಂ ಎಂಬುವ ಭಾವಬಲ್ಲವರು, ಒಂದೇ ಮಾತರಂ ಎಂಬುವ ಭಾವಬಲ್ಲವರು. ಮೈಯೆಲ್ಲ ಕಿರಿಯಾಗಿರು ಮೋಸದಿ ಎಲ್ಲರೂ, ಮೈಯೆಲ್ಲ ಕಿರಿಯಾಗಿರು ಮೋಸದಿ ಎಲ್ಲರೂ. ಕೋರ್ಟ್ ಕಟ್ಟೆ ಹತ್ತದಿರಿ ಜಾಗೃತ ನೀವೆಲ್ಲರೂ, ಕೋರ್ಟ್ ಕಟ್ಟೆ ಹತ್ತದಿರಿ ಜಾಗೃತ ನೀವೆಲ್ಲರೂ. ಸೃಷ್ಟಿಸಿದರು ಭೀಮರು ನಮ್ಮ ಸಂವಿಧಾನವ, ಲೋಕದೊಳುತ್ತಮ ಅದ್ವಿತೀಯ ಗ್ರಂಥವ, ಲೋಕದೊಳುತ್ತಮ ಅದ್ವಿತೀಯ ಗ್ರಂಥವ. ಧನ್ಯವಾದಗಳು. ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಿಂದ ಬಹಳ ಸಂತೋಷದಿಂದ ಒಂದು ಪಂಚಾಯತಿಯಿಂದ ಇನ್ನೊಂದು ಪಂಚಾಯತಿಗೆ ಸ್ಪರ್ಧೆ ಒಡ್ಡಿ ಬಹಳ ಉತ್ತಮವಾಗಿ ಎಲ್ಲರೂ ಭಾಗವಹಿಸಿ ಆ ವಿದ್ಯಾರ್ಥಿಗಳು ತುಂಬ ಚಾಕಚಕ್ಯತೆಯಿಂದ ತುಂಬ ಸಂತೋಷದಿಂದ ಭಾಗವಹಿಸಿ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಮತ್ತು ಸಂವಿಧಾನದ ಮೇಲೆ ನಾವೆಲ್ಲ ಭಾರತೀಯರು ಎಷ್ಟು ಅಭಿಮಾನದಿಂದ ನಾವು ಸಂವಿಧಾನವನ್ನು ಸ್ವಾಗತ ಮಾಡಿದ್ದೀವಿ, ಕಾರ್ಯಗತ ಮಾಡಿದ್ದೀವಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಅದನ್ನು ಎಷ್ಟು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ ಅನ್ನೋದು ಈ ನಮ್ಮ ಉತ್ಸಾಹದಿಂದ ಗೊತ್ತಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ನಮ್ಮ ತಾಲೂಕು ಆಡಳಿತಕ್ಕೆ ಸಹಕಾರ ಕೊಟ್ಟಿದ್ದೀರಿ. ತಮ್ಮ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ತಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರ ವತಿಯಿಂದ ತಾಲೂಕು ಆಡಳಿತದಿಂದ ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮದ ವಾಹನವನ್ನು ಮುಂದೆ ಸುರಪುರ ತಾಲೂಕಿನಲ್ಲಿ ಕಾರ್ಯಗತಗೊಳಿಸಲಿಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಹಸ್ತಾಂತರವನ್ನು ಮಾಡ್ತಾ ಇದ್ದೀನಿ. ತಮ್ಮ ಒಪ್ಪಿಗೆ ಮೇರೆಗೆ ಆಶೀನರಾದಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ಈ ಸಂವಿಧಾನ ಜಾಗೃತಿ ಜಾಥಾ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ ಸಂವಿಧಾನದ ಅರಿವು ಆದರೆ ಮಾತ್ರ ಈ ನಾವು ನಮ್ಮ ದೇಶ ಏನಪ್ಪ ಅಂತಂದ್ರೆ ಸದೃಢವಾಗಿ ಉಳಿಲಿ ಸಾಧ್ಯ. ಈ ಸಂವಿಧಾನವನ್ನು ದೇಶಕ್ಕೆ ಕೊಡಮಾಡಲ್ಪಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಈ ಸಂವಿಧಾನ ರಚನೆಯಲ್ಲಿ ಅತ್ಯಂತ ಮಹತ್ವದ್ದಾಗಿತ್ತು. ಆ ಪ್ರಯುಕ್ತ ಆ ಅಂಬೇಡ್ಕರರ ಈ ಸಂವಿಧಾನವನ್ನು ನಾವೆಲ್ಲ ಓದಿ ಏನಪ್ಪಾ ಅಂದ್ರೆ ದೇಶದಲ್ಲಿ ಸಹಬಾಳ್ವೆಯಿಂದ ಎಲ್ಲ ತರಹದ ಸ್ವಾತಂತ್ರ್ಯವನ್ನು, ಧಾರ್ಮಿಕ ಸ್ವಾತಂತ್ರ್ಯ, ಸಾಮಾಜಿಕ, ಆರ್ಥಿಕ, ಈ ಎಲ್ಲ ತರಹದಂಥ ಸ್ವಾತಂತ್ರ್ಯಗಳನ್ನು ನಮಗೆ ಅವರು ಅಂಬೇಡ್ಕರ್ ಅವರು ದಯಪಾಲಿಸಿದರು. ಯಾವುದೇ ಲಿಂಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಬಾಳ್ರಿ ಅಂತೇಳಿ ಹೇಳಿಕೊಟ್ರು. ಸಂವಿಧಾನವನ್ನು ಅರತ್ರೆ ಮಾತ್ರ ನಮ್ಮ ದೇಶ ಉಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಸಂವಿಧಾನವನ್ನು ಎಲ್ಲರೂ ಅಧ್ಯಯನ ಮಾಡಬೇಕು. ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಬ್ರಿಟಿಷರು ದೇಶವನ್ನ ಬಿಟ್ಟು ಹೋಗಬೇಕಾದ್ರೆ ನಿಮ್ಮ ದೇಶಕ್ಕೆ ಬೇಕಾದಂತ ಸಂವಿಧಾನವನ್ನು ರಚಿಸಿಕೊಡ್ರಿ ಅಂತ ಹೇಳಿದರು. ಆದರೆ ಅವರು ತಿಳ್ಕೊಂಡಿದ್ರು ಕೇವಲ ಒಂದು 5-6 ತಿಂಗಳಲ್ಲಿ ಸಂವಿಧಾನ ರಚನೆ ಆಗ್ತದೆ ಅಂತೇಳಿ. ಆದರೆ ನಮ್ಮ ದೇಶದಲ್ಲಿ ಅನೇಕ ಕಾನೂನು ಪಂಡಿತರು, ವಿಚಾರವಂತರು, ಸ್ವತಂತ್ರ ಹೋರಾಟಗಾರರು ಕೂಲಂಕುಷವಾಗಿ ವಿಚಾರ ಮಾಡಿ ಈ ಜವಾಬ್ದಾರಿಯನ್ನು ಯಾರಿಗೆ ವಹಿಸಬೇಕಂತೇಳಿ ತೀರ್ಮಾನ ಮಾಡಲಾಗಿ ಅವರಿಗೆ ಸಮರ್ಥವಾಗಿ ಕಂಡದ್ದು ಡಾಕ್ಟರ್ BR ಅಂಬೇಡ್ಕರ್. ಅವರ ಒಂದು ಸತತ ಪ್ರಯತ್ನದ ಫಲವಾಗಿ ಏನಪ್ಪಾ ಅಂದ್ರೆ ಈ ಸಂವಿಧಾನ ರಚನೆ ಆಗಲಿಕ್ಕೆ 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಅವಧಿಯನ್ನು ತೆಗೆದುಕೊಂಡು ಒಂದು ಜಗತ್ತೇ ಮೆಚ್ಚುವಂತಹ ಒಂದು ಏನಪ್ಪಾ ಅಂದ್ರೆ ಸಂವಿಧಾನವನ್ನ ನಮಗೆಲ್ಲ ಕೊಡಮಾಡಲ್ಪಟ್ರು. ಈ ಸಂವಿಧಾನದ ಒಂದು ಮೂಲ ಆಶಯ ನಮ್ಮ ದೇಶ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಪ್ರಜಾಪ್ರಭುತ್ವದ ತಿರುಳು ಏನಪ್ಪಾ ಅಂತಂದ್ರೆ ಚುನಾವಣೆಗಳು, ನ್ಯಾಯಸಮ್ಮತವಾದ ಚುನಾವಣೆಗಳು. ಯಾವಾಗ ಈ ಪ್ರತಿಯೊಬ್ಬ ದೇಶದ ವ್ಯಕ್ತಿ ಚುನಾವಣೆಯ ಮಹತ್ವವನ್ನು ಅರಿತು ತನ್ನ ಒಂದು ಅಮೂಲ್ಯವಾದ ಮತವನ್ನ ದೇಶವನ್ನು ಕಟ್ಟತಕ್ಕಂಥ ತನ್ನ ಊರಿನ ರಾಜ್ಯದ ಪ್ರಗತಿಗೆ ಶ್ರಮಿಸುವಂತ ವ್ಯಕ್ತಿಗೆ ನೀಡಿದ್ದಾದರೆ ಈ ಪ್ರಜಾಪ್ರಭುತ್ವ ಉಳಿತದೆ, ಸಂವಿಧಾನ ಉಳಿತದೆ. ನಮ್ಮ ಅಕ್ಕಪಕ್ಕದ ದೇಶಗಳನ್ನು ನೋಡಬಹುದು ನಾವು. ಪಾಕಿಸ್ತಾನದಲ್ಲಿ ಈಗಾಗಲೇ 3 ಸಂವಿಧಾನಗಳು ಬದಲಿಯಾಗಿವೆ. ನೇಪಾಳದಲ್ಲಿ 7 ಬಾರಿ ಚೇಂಜ್ ಆಗಿದೆ. ಹಾಗಾಗಬಾರ್ದಂದ್ರೆ ನಾವು ನೀವೆಲ್ಲ ಸಂವಿಧಾನವನ್ನು ಅರಿತುಕೊಂಡು ಆ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ನಡೆದು ಸಂವಿಧಾನವನ್ನು ರಕ್ಷಿಸೋಣ, ಈ ದೇಶವನ್ನು ಏನಪ್ಪಾ ಅಂದ್ರೆ ಮುನ್ನಡೆಸಿ ಜಗತ್ತಿನ ಗುರುವಾಗಿಸೋಣ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ರಾಜ್ಯಾದ್ಯಂತ ನಡೆದಿರತಕ್ಕಂಥ ಒಂದು ಜಾಗೃತಿ ಸಭೆ, ಸಂವಿಧಾನದ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ಎಂಬ ಸದುದ್ದೇಶ ಇಟ್ಟುಕೊಂಡು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಒಂದೊಂದು ಗಾಡಿಯನ್ನು ಬಿಟ್ಟು ಪ್ರತಿ
ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿರ್ಬೋದು, ಯಾವುದೇ ಸಿಟಿಗಳಿರ್ಬೋದು, ಎಲ್ಲ ಕಡೆ ಅಡ್ಡಾಡ್ತಕ್ಕಂಥ ಒಂದು ಅಭಿಯಾನ. ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇದು 5ನೇ ತಾಲೂಕು. ಇನ್ನು ಸುರಪುರ ತಾಲೂಕು ಕೂಡ ಇನ್ನು ಇವತ್ತಿಂದ ನಾಳಿಂದ ಅಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಯಾವ ಉದ್ದೇಶಗಳು ಮಾಡಿದ್ರು ಸರ್ಕಾರ ಅಂತಂದರೆ, ಸಂವಿಧಾನದ ಕುರಿತು ಅಲ್ಪಜ್ಞಾನವನ್ನು ನಾವೆಲ್ಲರೂ ಹೊಂದಿದ್ದೇವೆ ಅಂತ. ಸಂವಿಧಾನದ ಪೀಠಿಕೆಯನ್ನು ಯಾಕೆ ಓದಿಸ್ತಾರಲ್ಲ, ಆ ಪೀಠಿಕೆಯಲ್ಲಿ ಎಲ್ಲ ಸಂವಿಧಾನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ನುಡಿಯ ಶಬ್ದಗಳನ್ನು ಹಿಡಿದಿಟ್ಟಿದ್ದಾರೆ. ಆ ಹಿಡಿದಿಟ್ಟ ಸಲುವಾಗಿ ನಾವು ಪೀಠಿಕೆಯನ್ನು ಓದಿಸ್ತಾ ಎಲ್ಲರಿಗೆ ತಿಳುವಳಿಕೆಯನ್ನು ಕೊಡ್ತಾ ಹೋಗ್ತಿದ್ವಿ. ಇವತ್ತು ನಾವು ಓದ್ತೀವಿ, ಇವತ್ತು ಯಾರೋ ನಿಂತು ಮಾತಾಡಕತ್ತೀವಿ, ಮಾತನಾಡುವ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು. ನಮಗೆ ಮಾತನಾಡುವ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಕೂಡ ಸಂವಿಧಾನವೇ. ಪ್ರತಿಯೊಬ್ಬರಿಗೆ ಶಿಕ್ಷಣ ಕೊಡಬೇಕಾದ್ರೆ ಮೊದಲು ಹೇಗೆ ಇತ್ತು ಅಂದರೆ, ಇದಕ್ಕೆ ಗುರುಕುಲ ಪದ್ಧತಿ ಇದ್ದಾಗ ನೀವೆಲ್ಲರೂ ಸಾಮಾನ್ಯವಾಗಿ ಶಿಕ್ಷಣವನ್ನು ಕಲಿತಾ ಇದ್ದಿದ್ದಲ್ಲ. ಆದರೆ ಇವತ್ತು ಶಿಕ್ಷಣ ಅಂದರೆ ಪ್ರತಿಯೊಬ್ಬರ ಹಕ್ಕಾಗಿ RTI ಆ್ಯಕ್ಟನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಆ RTI ಆ್ಯಕ್ಟದಲ್ಲಿ ಇರುವುದರಿಂದ ನಮ್ಮ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು, ಉಚಿತ ಶಿಕ್ಷಣವನ್ನು 14 ವರ್ಷದ ಮಗುವಿಗೆ, ಹುಟ್ಟಿನಿಂದ 14 ವರ್ಷದ ಮಗುವಿಗೆ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲೇಬೇಕು ಅಂತೇಳಿ ಕಾನೂನು ಕೂಡ ಇದೆ. ಅದೇ ರೀತಿಯಾಗಿ ನಾವು ಸಂವಿಧಾನವನ್ನು ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕನ್ನು ಕೂಡ ಕಲಿಸಿಕೊಟ್ಟಿದೆ. ನಾವು ಹುಟ್ಟಿದವರು ಎಲ್ಲರೂ ಬದುಕತಕ್ಕಂಥ ಹಕ್ಕನ್ನು ಕೂಡ ನಮ್ಮ ಸಂವಿಧಾನ ಒದಗಿಸಿಕೊಟ್ಟಿದೆ. ಅಂದರೆ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಏನಿದೆ ಅಂತಂದರೆ, ಏನೆಲ್ಲ ಬೇಕು ಒಬ್ಬ ಮನುಷ್ಯನಿಗೆ ಪ್ರತಿಯೊಂದನ್ನು ಕೂಡ ಸಂವಿಧಾನ ನಮಗೆ ಹಿಡಿದುಕೊಟ್ಟಿದೆ. ಅದಲ್ಲದೆ ಇವತ್ತು ಹೇಳಕತ್ತೆ ಸರ್ ಹೇಳುವಾಗ ಒಂದು ಮಾತನ್ನು ಹೇಳಿದ್ರು, ಏನು ಅಂದರೆ ಮೀಸಲಾತಿ ಅಂತ. ಆ ಮೀಸಲಾತಿ ಕೆಲವು ಜನ ಏನು ತಿಳ್ಕೊಂಡ್ರೆ ಬರೀ ಹಿಂದುಳಿದ ಜನಾಂಗಕ್ಕೆ ಅಷ್ಟೇ ಮೀಸಲಾತಿ ಇದೆ ಅಂತ. ಹಾಗೇನಿಲ್ಲ, ಪ್ರತಿಯೊಂದು OBC ಅಂಡರದಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಮೀಸಲಾತಿಯ ಫಲಾನುಭವಿಗಳೇ. ಅದರಲ್ಲಿ ನಾನು ಕೂಡ. ಅಂದರೆ ಮೀಸಲಾತಿ ಎಂಬುದು ಪ್ರತಿಯೊಬ್ಬರಿಗೆ ನಾವು ಶಿಕ್ಷಣದಾಗ ವಂಚಿತರಾಗಿವಿ ಎಂಬ ಉದ್ದೇಶಕ್ಕಾಗಿ ನಮಗೆ ಮೀಸಲಾತಿಯನ್ನು ಒದಗಿಸಿಕೊಟ್ಟಿದ್ರು. ಇಲ್ಲದೆ ಇತ್ತಂದ್ರೆ ನಾವೇನಾಗ್ತಿತ್ತು, ಪ್ರಬಲರ ಜೋಡಿ ನಾವು ಫೈಟ್ ಮಾಡಿ ಎಲ್ಲರ ಹುದ್ದೆಯನ್ನು, ಸಮಾನವಾದ ಹುದ್ದೆಯನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಸಮಾನ ರೀತಿಯ ಹುದ್ದೆಯನ್ನು ಪಡ್ಕೊಳ್ಳಿ ಎಂಬ ಉದ್ದೇಶಕ್ಕಾಗಿ ಈ ಮೀಸಲಾತಿಯನ್ನು ನಮ್ಮ ಸಂವಿಧಾನದಲ್ಲಿ ಒದಗಿಸಿಕೊಟ್ರು. ಅದರ ಜೊತೆಗೆ ಪ್ರತಿಯೊಂದು ಯಾವುದೇ ಒಂದು ಬದಲಾವಣೆ ಮಾಡ್ತೀವಿ ಅಂದ್ರೆ ಅಷ್ಟು ಸರಳ ಅಲ್ಲ. ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಯಾವ ರೀತಿ ಇದು ಮಾಡಿದೆ ಅಂತಂದರೆ, ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು, ಆ ಶಿಕ್ಷಣವನ್ನು ನಾವು ಮುಂದುವರಿಲೇಬೇಕು. ಯಾವುದೇ ಒಂದು ಹುದ್ದೆ ಪಡ್ಕೋಬೇಕಾದ್ರೆ ಆ ಸಂವಿಧಾನದ ಅಡಿಯಲ್ಲಿಯೇ ನಾವು ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಅಂದರೆ ಪ್ರತಿಯೊಬ್ಬರಿಗೂ. ಅದಕ್ಕಾಗಿ ಈ ರಥಯಾತ್ರೆಯಲ್ಲಿ ನೋಡುವಾಗ ನೀವು ಅನಿಸ್ಬೋದು, 3 ಫೋಟೋ ಇಟ್ಟಾರೆ. ಮಹಾನ್ ವಿಶ್ವ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಯಾದಗಿರಿ ವತಿಯಿಂದ ಮತ್ತು ಸುರಪುರ ತಾಲೂಕು ಮತ್ತು ಮುಂಚಿ ತಾಲೂಕಿನ ಕಂದಾಯ ಇಲಾಖೆ ವತಿಯಿಂದ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವಂಥ ಸಂವಿಧಾನ ಜಾಗೃತ ಜಾಥಾದ ಪ್ರಯುಕ್ತವಾಗಿ ಹೆಬ್ಬಾಳ B ಗ್ರಾಮ ಪಂಚಾಯತಿಯ ಒಂದು ಆವರಣದಲ್ಲಿ ನಡೆಸಿದ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಹುಂಚಿ ತಾಲೂಕಿನ ದಂಡಾಧಿಕಾರಿಗಳೇ, ಸುರಪುರ ತಾಲೂಕಿನ ದಂಡಾಧಿಕಾರಿಗಳೇ, ಎಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳೇ ಮತ್ತು ದಲಿತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಸಂವಿಧಾನ ಅಂದರೇನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಂವಿಧಾನ ಎಂಬುದು ರಾಷ್ಟ್ರದ ಸರ್ವಶ್ರೇಷ್ಠವಾದಂಥ ಒಂದು ಕಾಯ್ದೆ. ಈ ಕಾಯ್ದೆ ನಾವು ನೀವು ಕೂಡಿ ಬರುತ್ತ ಕಾಯ್ದೆ ಅಲ್ಲ, ನಮ್ಮಿಂದ ಚುನಾಯಿತರಂತ ಜನಪ್ರತಿನಿಧಿಗಳು ಸೇರಿಕೊಂಡು ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಮಾಡುವಂತಹ ಕಾಯ್ದೆಗೆ ನಾವು ಸಂವಿಧಾನ ಅಥವಾ ರಾಷ್ಟ್ರ ಕಾಯ್ದೆ ಅಂತ ಹೇಳ್ತೀವಿ. ಒಂದು ವೇಳೆ ಸಂವಿಧಾನ ಕಾಯ್ದೆಗೆ ಅನುಗುಣವಾಗಿ ರಾಷ್ಟ್ರದ ಆಡಳಿತ ನಡೆದಿದ್ದರೆ ಅದಕ್ಕೆ ನಾವು ಸಂವಿಧಾನ ಬಾಹಿರವಂತ ಆಡಳಿತ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟೊಂದು ಸರ್ವಶ್ರೇಷ್ಠವಂತ ಒಂದು ಕಾಯ್ದೆಯನ್ನು ನಾವು ಸಂವಿಧಾನ ಅಂತ ಕರಿತೀವಿ. ಈ ಸಂವಿಧಾನ ಇವತ್ತು ಅನೇಕರು ವೈದ್ಯಕೀಯ ಇಂಜಿನಿಯರ್ವಾಗಬೇಕು, ಅನೇಕರು ಇವತ್ತು ಅಭ್ಯಾಸ ಮಾಡ್ತಿದ್ರು ಕೂಡ ಕೆಲವರಿಗೆ ಕಾನ್ಸ್ಟಿಟ್ಯೂಷನ್ ಏನು ಅಂತ ಹೇಳಿ ಗೊತ್ತಾಗಬೇಕಿದ್ದರಿಂದ ಇವತ್ತು ಕರ್ನಾಟಕದ ಘನ ಸರ್ಕಾರ ಪ್ರತಿಯೊಬ್ಬರು ಕೂಡ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಲಿ, ಪ್ರತಿಯೊಬ್ಬರು ಅರಿವು ಆಗಲಿ ಎಂಬ ಕಾರಣಕ್ಕಾಗಿ ಈ ಒಂದು ಸಂವಿಧಾನ 1949 ನವೆಂಬರ್ 26ಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಬರೋದಕ್ಕಿಂತ ಮುಂಚೆ ನಮ್ಮ ಹೆಣ್ಣು ಮಕ್ಕಳು ಯಾವುದೇ ಹೊರಗೆ ಬರೋಂಗಿಲ್ಲ, ಶಾಲೆ ಕಲಿಯೋಂಗಿಲ್ಲ, ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಗವಹಿಸುವಂಗಿಲ್ಲ ಅಂತ ಕಟ್ಟಪಾಡುಗಳಿದ್ದವು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತಂದು ಅದರಲ್ಲಿ ಮಹಿಳೆಯರಿಗೆ ಒಂದು ವಿಶೇಷ ಸ್ಥಾನ ಕಲ್ಪಿಸಿದರು. ರಾಜಕೀಯದಲ್ಲಿ ಆಸ್ತಿ ಹಕ್ಕಿರಬಹುದು ಮತ್ತು ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಮಹಿಳೆಯರಿಗೆ ಒಂದು ಕೋಡ್ ಬಿಲ್ ಅಂತಂದರು. ಆದರೆ
ಆ ಕೋಡ್ ಬಿಲ್ ಅವತ್ತಿನ ದಿವಸ ಆ ಸರ್ಕಾರದಲ್ಲಿ ಅದಕ್ಕೆ ಬಹಳಷ್ಟು ಜನ ವಿರೋಧ ಮಾಡಿದರು. ಇದಾಗಲ್ಲ, ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲೇ ಇರಬೇಕು, ಅವ್ರನ್ನ ನಂಬಿಕೆನ ನಾವು ಅವ್ರನ್ನ ನಮ್ಮ ಸರಿ ಸಮಾನ ಅಲ್ಲ, ಹಾಗೆ ಹೀಗೆ ಅಂತ ಕೋಡ್ ಬಿಲ್ ಅದು ಪೆಂಡಿಂಗ್ ಇಟ್ಟರು. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕೋಡ್ ಬಿಲ್ ಪಾಸ್ ಆಗಲಾರ ಸಲುವಾಗಿ ತಮ್ಮ ಸ್ಥಾನಕ್ಕೆ, ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವ್ರು ಹೊರಗೆ ಬಂದರು. ಅದಕ್ಕಾಗಿ ಇವತ್ತಿನ ದಿವಸ ನಾವು ಈ ಭಾರತದ ಸಂವಿಧಾನ ನಮ್ಗೆ ಎಷ್ಟು ಉಪಯೋಗ ಆಗಿದೆಪ್ಪ ಅಂತಂದ್ರೆ, ಧ್ವನಿಗಿಲ್ಲದಂತ ಜನರಿಗೆ ಧ್ವನಿಯಾಗಿ, ತಳಮಟ್ಟದ ಸಮುದಾಯಗಳಿಗೆ ಆಸರೆಯಾಗಿ, ನಮ್ಮ ಬಡವರಿಗೆ ಒಂದು ಬೆಳಕಾಗಿ ಸಂವಿಧಾನ ಇದೆ. ಒಂದು ವೇಳೆ ಇವತ್ತ ಮೊದಲು ರಾಜರು ಕತ್ತಿ ಗುರಾಣಿ ಹಿಡಿದು ಯುದ್ಧ ಮಾಡ್ತಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅದು ಯಾವ